ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕೀರ್ತಿ. ನಿನ್ನೆ ಸಂಜೆ ಒಂದು ವಿಡಿಯೋ ಮಾಡ್ತೀನಿ ನಾನು. ಅಂದರೆ ಈ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು, ವಿಜಯಲಕ್ಷ್ಮಿ ಅವರು ಹಾಗೂ ಪವಿತ್ರ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನೊಂದು ಪೋಸ್ಟ್ ವಾರ್ ಏನು ನಡೆಯುತ್ತೆ. ಪವಿತ್ರ ಗೌಡ ಅವರು ಏನೊಂದು ವಿಡಿಯೋ ಹಾಕ್ತಾರೆ, ಅದಕ್ಕೆ ಕೌಂಟರ್ ಅಟ್ಯಾಕ್ ಮಾಡಿ ವಿಜಯಲಕ್ಷ್ಮಿ ಅವರು ಏನು ಪೋಸ್ಟ್ ಹಾಕ್ತಾರೆ. ಇದಕ್ಕೆ ಸಂಬಂಧಪಟ್ಟಾಗ ನಾನೊಂದು ವಿಡಿಯೋ ಮಾಡ್ತೀನಿ. ಆ ವಿಡಿಯೋದಲ್ಲಿ ತುಂಬ ಸ್ಪಷ್ಟವಾಗಿ ಹೇಳ್ತೀನಿ, ನಾನು ಇಲ್ಲಿ ದರ್ಶನ್ ಅವರ ಮತ್ತು ಪವಿತ್ರ ಗೌಡ ಅವರ ವಿಷಯನ ಪರಾಮರ್ಶೆ ಮಾಡಲಿಕ್ಕೆ ಹೋಗಲ್ಲ. ಯಾಕಂತಂದರೆ ನನಗೂ ನಿಮಗೂ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ನನಗಿಲ್ಲಿ ಇಂಪಾರ್ಟೆಂಟ್ ಯಾರು? ವಿಜಯಲಕ್ಷ್ಮಿ ಅವರು. ಇಂಪಾರ್ಟೆಂಟ್ ಯಾರು? ದರ್ಶನ್ ಅವರು. ಅವರಿಬ್ಬರ ಸಂಬಂಧ ಇಲ್ಲಿ ಲೀಗಲ್. ಅವರಿಬ್ಬರು ಗಂಡ ಹೆಂಡತಿ, ಅವರಿಬ್ಬರು ಅನ್ಯೋನ್ಯವಾಗಿದ್ದಾರೆ ಅನ್ನೋದು ಜಗತ್ತಿಗೆ ಗೊತ್ತಿರೋದು. ನಾನು ಇವರಿಬ್ಬರ ಸಂಬಂಧದ ಬಗ್ಗೆ ಮಾತಾಡಬೇಕೇ ಹೊರತು ನನಗೆ ಪವಿತ್ರ ಗೌಡ ಬಗ್ಗೆ ಮಾತಾಡೋ ಯಾವ ರೈಟ್ಸು ಇಲ್ಲ. ಪವಿತ್ರ ಗೌಡ ಅವ್ರು ಯಾಕೆ ವಿಡಿಯೋ ಹಾಕಿದ್ರು ಅಂತ ನೀವು ಯಾಕೆ ಕೇಳಲ್ಲ. ಪವಿತ್ರ ಗೌಡ ಅವರು ದರ್ಶನ್ ಜೊತೆಗಿರುವ ಫೋಟೋ ಅಥವಾ ವಿಡಿಯೋ ಹಾಕಿರೋದು ಇದು ಮೊದಲಲ್ಲ. ದರ್ಶನ್ ಅವ್ರ ಜೊತೆಗೆ ಈ ಹಿಂದೆ ಸಾಕಷ್ಟು ಸಲ ಅವ್ರು ವಿಡಿಯೋ ಫೋಟೋಸ್ನ ಶೇರ್ ಮಾಡಿದ್ರು, ಆದರೆ ಅದು ಚರ್ಚೆಗೆ ಕಾರಣ ಆಗಿರಲಿಲ್ಲ. ಒಂದೇ ಒಂದ್ಸಲಿ ಬೈಕಲ್ಲಿ ಹಿಂದ್ಗಡೆ ಕೂತ್ಕೊಂಡಂತಹ ಒಂದು ಫೋಟೋ ಮಾತ್ರ ಸ್ಟಾರ್ಟಿಂಗಲ್ಲಿ ವೈರಲ್ ಆಗಿ ಒಂದಷ್ಟು ಮೀಡಿಯಾಗಳಲ್ಲಿ ಬಂತು. ಅದಾದಮೇಲೆ ಓಕೆ ಇದು ಕಾಮನ್ಲಿ ನಡೀತಾ ಇದೆ ಅನ್ನುವ ಥರ ಜನ ಅದನ್ನು, ಅಂದರೆ ಮೀಡಿಯಾದವರು ಅದನ್ನು ಇಗ್ನೋರ್ ಮಾಡಿದ್ರು. ಅದ್ರ ಬಗ್ಗೆ ಚರ್ಚೆಗಳಾಗಲಿಲ್ಲ. ಯಾವುದೇ ಫೋಟೋಸ್ ವಿಡಿಯೋಸ್ ಬಂದರೂ ಸಹಿತ ಅಲ್ಲಲ್ಲಿ ಹರಿತಾ ಇತ್ತು, ಸ್ಟಾಪ್ ಆಗ್ತಾ ಇತ್ತು. ಬಟ್ ಇಷ್ಟು ಮುನ್ನೆಲೆಗೆ ಬರ್ತಾ ಇರಲಿಲ್ಲ. ಆದರೆ ವಿಜಯಲಕ್ಷ್ಮಿ ಅವರು ಯಾವಾಗ ಅದಕ್ಕೆ ಕೌಂಟರ್ ಕೊಟ್ಟರೋ ಆಗ ಇದು ಚರ್ಚೆಗೆ ಬರುತ್ತೆ. ಕ್ಲಿಯರ್ಲಿ ಹೇಳ್ತೀನಿ ಯಾಕೆ ಅಂತಂದರೆ, ಇಲ್ಲಿ ನ್ಯಾಯಯುತವಾಗಿ ಹಕ್ಕಿರೋದು ದರ್ಶನ್ ಅವರ ಮೇಲೆ ವಿಜಯಲಕ್ಷ್ಮಿ ಅವ್ರಿಗೆ. ನಾನು ಅದನ್ನೇ ಹೇಳಿದ್ದು, ಇಲ್ಲಿ ಹಕ್ಕಿರೋದು, ಅವರ ಧರ್ಮಪತ್ನಿ ಅಂತ ಕರೆಸ್ಕೊಂಡಿರೋದು ವಿಜಯಲಕ್ಷ್ಮಿ ಅವರು. ಹಾಗಾಗಿ ನಾನು ಅವರ ಆ್ಯಂಗಲಲ್ಲೇ ಯೋಚನೆ ಮಾಡ್ತೀನಿ. ಸಿಸ್ಟರ್, ಅದು ನಿಮ್ಮ ಆಸ್ತಿ, ನೀವು ತಾಳ್ಮೆಯಿಂದ ಅದನ್ನು ನಿಮ್ಮದಾಗಿಸಿಕೊಳ್ಳಿ. ಇಲ್ಲಿ ಕೆಲವರು ಹೆಂಗೆ ಅಂತಂದರೆ, ಕೆಲವು ಪಂಡಿತರು ಬಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹೆಂಗೆ ಅಂತಂದರೆ, ಅವ್ರಿಗೆ ಕೇಳು, ಇವ್ರಿಗೆ ಹೇಳು. ಗುರು, ಅವ್ರಿಗೆ ಕೇಳೋಕ್ಕೆ ಇವ್ರಿಗೆ ಹೇಳೋಕ್ಕೆ ನಮಗೆ ಹೆಂಗಿದೆ ಗುರು ರೈಟ್ಸು? ಫಸ್ಟ್ ಆಫ್ ಆಲ್ ಈ ವಿಡಿಯೋ ಈಗೇನು ಮಾಡ್ತಾ ಇದ್ದೀವಲ್ಲ, ಇದು ಪಬ್ಲಿಕ್ ಡೊಮೈನಿಗೆ ಬಂದಿತ್ತು ಅನ್ನುವ ಕಾರಣಕ್ಕೆ ಮಾಡ್ತಿದ್ದೀವಿ ಅಷ್ಟೇ ಬಿಟ್ಟರೆ, ಇಲ್ಲಾಂದ್ರೆ ನಮಗೆ ಯಾವ ರೈಟ್ಸ್ ಇದೆ? ಅವರವರೇ ಮಾತಾಡ್ಕೊಂಡು ಮಾಡಿದರೆ ಹೋಗಿ ಕೇಳಕ್ಕೆ ರೈಟ್ಸ್ ಇದೆಯಾ? ವಿಜಯಲಕ್ಷ್ಮಿ ಅವರು ಪ್ರಶ್ನೆ ಮಾಡಿರೋರು, ದರ್ಶನ್ ಅವರು ಪ್ರಶ್ನೆ ಮಾಡಿರೋರು, ನಮಗಿಲ್ಲ. ಇದು ಪಬ್ಲಿಕ್ ಅವರೇ ಓಪನ್ ಆಗಿ ಶೇರ್ ಮಾಡ್ಕೊಂಡಿರೋದ್ರಿಂದ, ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿರೋದ್ರಿಂದ. ಇನ್ಫ್ಯಾಕ್ಟ್ ವಿಜಯಲಕ್ಷ್ಮಿ ಅವರು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಇಂತಹ ವಿಷಯಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ರೈಸ್ ಮಾಡಬೇಕು ಅಂತ ಅನ್ಕೊಳ್ಳಲ್ಲ, ಆದರೆ ಅನಿವಾರ್ಯವಾಗಿ ಮಾಡಬೇಕಾಗಿದೆ ಅಂತ. ಆ ಕಾರಣಕ್ಕೆ ನಾನು ಹೇಳಿದೆ, ಇಲ್ಲಿ ಅದು ನಿಮ್ಮ ಹಕ್ಕು ಅಂದಾಗ ನಿಮ್ಮ ಹಕ್ಕನ್ನು ನೀವು ನ್ಯಾಯಯುತವಾಗಿ ಪಡ್ಕೋಬೇಕು ಅಂತಂದರೆ ನೀವು ಅದನ್ನು ತಾಳ್ಮೆಯಿಂದ ತಗೊಳ್ಳಿ ಅಂತ. ಅವರವರೇ ಮಾತಾಡ್ಕೊಂಡಿದ್ದರೆ ನೀವು ಬರ್ತಾನೆ ಇರಲಿಲ್ವಲ್ಲ. ಯಾವ ಚಾನಲ್ ಅವರು ಕವರ್ ಮಾಡ್ತಿರಲಿಲ್ಲ, ಯಾವ ಸೋಷಿಯಲ್ ಮೀಡಿಯಾದವರು ಮಾತಾಡ್ತಾ ಇರಲಿಲ್ಲ. ಕೆಲವು ಪಂಡಿತರು ಅದೇ ಹೇಳಿದ್ನಲ್ಲ, ಅವ್ರು ಡಿಸೈಡ್ ಮಾಡಿಬಿಟ್ಟಾರೆ ದರ್ಶನ್ ಅವ್ರು ಇಲ್ಲಿ ಇವ್ರ ಜೊತೇಲಿ ಇಲ್ಲ, ಅವ್ರ ಜೊತೇಲಿ ಇದ್ದಾರೆ ಅಂತ. ಹೆಂಗ್ರಿ ನಿಮ್ಗೆ ಹೆಂಗ್ರಿ ಗೊತ್ತು? ನಿಮ್ಗೇನು ಗೊತ್ತು? ನಾನು ಈಗಲೂ ಹೇಳ್ತೀನಲ್ಲ, ಐ ಸ್ಟ್ಯಾಂಡ್ ವಿತ್ ವಿಜಯಲಕ್ಷ್ಮಿ ಮೇಡಮ್ ಬಿಕಾಸ್ ಅವ್ರು ನೋವ್ರಿ. ನಾನು ಅದನ್ನು ಆ ವಿಡಿಯೋದಲ್ಲೂ ಹೇಳಿದ್ದೀನಿ, ತುಂಬ ಯೋಚನೆ ಮಾಡಿ, ತುಂಬ ಥಿಂಕ್ ಮಾಡಿ ಲಾಸ್ಟಲ್ಲಿ ನಿರ್ಧಾರ ಮಾಡಿರಬಹುದೇನೋ. ಆದರೂ ಸ್ವಲ್ಪ ತಾಳ್ಮೆ ವಹಿಸಿದ್ದಿದ್ರೆ, ಕೂತು ಮಾತಾಡಿದ್ದಿದ್ರೆ, ಚರ್ಚೆ ಮಾಡಿದ್ದು, ಯಾರು ರೆಡಿ ಇರ್ತಾರೆ ಈ ಥರದೊಂದು ಪೋಸ್ಟ್ ಹಾಕಿದ ತಕ್ಷಣ ಹೀಗೆಲ್ಲ ರಿಯಾಕ್ಷನ್ ಆಗುತ್ತೆ, ಹಿಂಗೆ ಬರುತ್ತೆ ಅಲ್ವಾ? ಸ್ವಲ್ಪ ಥಾಟ್ಸ್. ಆ್ಯಂಡ್ ಮೋರ್ ಓವರ್, ಹೌದು ಪವಿತ್ರ ಗೌಡ ಅವರು ಆ ವಿಡಿಯೋ ಶೇರ್ ಮಾಡಿದ್ದಕ್ಕೆ ಇಷ್ಟೆಲ್ಲ ಆಗಿದ್ದು, ಎರಡನೇ ಮಾತೇ ಇಲ್ಲ. ಬಟ್ ಪವಿತ್ರ ಗೌಡ ಅವರು ದರ್ಶನ್ ಅವ್ರ ಜೊತೆಗಿರುವಂತಹ ಎಡಿಟೆಡ್ ಫೋಟೋಗಳನ್ನು ಹಾಕಿಲ್ಲ. ಅವರಿಗೆ ಬೇಕಾದ ಹಾಗೆ AI ಮಾಡಿಕೊಂಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ದರ್ಶನ್ ಅವ್ರ ಜೊತೆಗಿರುವ ವಿಡಿಯೋ ಮತ್ತು ಫೋಟೋಗಳನ್ನು ಶೇರ್ ಮಾಡಿಲ್ಲ. ಅವರಿಬ್ಬರು ಜೊತೆಗಿರುವ ಫೋಟೋಗಳನ್ನೇ, ತೆಗೆಸಿಕೊಂಡಿರುವ ಫೋಟೋಗಳನ್ನೇ ಅವ್ರು ಶೇರ್ ಮಾಡಿರೋದು. ಆ್ಯಂಡ್ ಮೋರ್ ಓವರ್, ನನ್ನ ಪ್ರಕಾರ ದರ್ಶನ್ ಅವ್ರನ್ನ ಕೇಳಿಯೇ ಅದು ಶೇರ್ ಆಗಿರುತ್ತೆ. ಅವ್ರು ಕೇಳದೆ ಅವ್ರು ಶೇರ್ ಮಾಡಿರಲ್ಲ. ಅದು ಯಾವುದೋ ಕೋಪಕ್ಕೆ ಶೇರ್ ಆಗಿರೋದಲ್ಲ. ಅಲ್ಲಿ 10 ವರ್ಷ ಜೊತೆಗಿದ್ವಿ, ಇನ್ನು ಮುಂದೆಯೂ ಜೊತೆಗಿರ್ತೀವಿ ಅಂತ ಹೇಳುವ ಅರ್ಥದಲ್ಲಿ ಸಂತೋಷದ ಮೊಮೆಂಟ್ಸನ್ನು ಶೇರ್ ಮಾಡಿಕೊಳ್ಳುವ ಸಲುವಾಗಿ ಮಾಡಿರುವಂತಹ ಫೋಟೋ ಶೇರ್ ಅದು. ಬಟ್ ವಿ ಡೋಂಟ್ ನೋ ವಾಟ್ ದೇ ಆರ್. ವಿ ಹ್ಯಾವ್ ನೋ ರೈಟ್ಸ್ ಟು ಸ್ಪೀಕ್ ಅಬೌಟ್ ಇಟ್ ಬಿಕಾಸ್ ಇಲ್ಲಿ ತನಕ ಅದಕ್ಕೆ ಯಾರೂ ಸಹಿತ ಕ್ಲಾರಿಟಿ ಕೊಟ್ಟಿಲ್ಲ. ದರ್ಶನ್ ಅವರಾಗಲಿ ಪವಿತ್ರ ಗೌಡ ಅವರಾಗಲಿ ಇಲ್ಲಿ ತನಕ ಅದು ಕ್ಲಾರಿಟಿ ಕೊಟ್ಟಿಲ್ಲ. ಸೊ ಹಂಗಾಗಿ ನಾವು ಮಾತಾಡೋಕ್ಕಾಗಲ್ಲ. ನಮಗೆ ಗೊತ್ತಿರೋದೇನು, ಒಂದೇ ಕ್ಲಾರಿಟಿ ನಮ್ಮ ಹತ್ರ ಇರೋದು, ದರ್ಶನ್ ಅವರು ಮತ್ತು ವಿಜಯಲಕ್ಷ್ಮಿ ಅವರು ಗಂಡ ಹೆಂಡತಿ. ಅವರಿಬ್ರು ಸಂಸಾರ ಚೆನ್ನಾಗಿರಬೇಕು, ಅವರಿಬ್ರು ಖುಷಿಯಾಗಿರಬೇಕು. ಈ ಗ್ಯಾಪಲ್ಲಿ ಕೆಲವರು ಏನು ಅಂತಂದರೆ, ನಿನ್ನ ಸಂಸಾರ ನೀನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡು, ನಿನ್ನ ಸಂಸಾರ ನಿನ್ನ ಲೈಫ್ ಹಿಂಗಾಗಲಿಲ್ವಾ, ನಿನ್ನ ದೋಸೆಯಲ್ಲಿ ನಿನ್ನ ತಟ್ಟೆಲೆ ಹೆಗಣ ಬಿದ್ದಿದ್ದು. ಸ್ವಾಮಿ, ನಾನು ನನ್ನ ಫ್ಯಾಮಿಲಿಯ ವಿಚಾರವನ್ನು
ಅಥವಾ ಅದನ್ನು ಓಪನ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ದು ನಾನು ಡಿವೋರ್ಸ್ ತಗೊಂಡು ಬಂದ ದಿನ. ಇನ್ನು ಮುಂದೆ ಕರಿಮಣಿ ಮಾಲೀಕ ನಾನಲ್ಲ ಅಂತ ನಾನು ಹಾಕಿದ್ದು ನಾನು ಡಿವೋರ್ಸ್ ತಗೊಂಡು ಬಂದಿದ್ದ ದಿನ. ನನಗೆ ಯಾವುದನ್ನು ಯಾವಾಗ ಸೋಷಿಯಲ್ ಮೀಡಿಯಾಗೆ ತರಬೇಕು ಅನ್ನುವ ಜ್ಞಾನ ಇದೆ. ಆ್ಯಂಡ್ ಮೋರ್ ಓವರ್ ನನ್ನ ಲೈಫು ಅದು ನನ್ನ ಏನು ನೋವು, ನನ್ನ ಬೇಸರ. ನೀವು ದರ್ಶನ್ ಅವ್ರ ಲೈಫಲ್ಲಿ ನಮ್ಮ ಲೈಫಲ್ಲಿ ಯಾಕ್ರಿ ಒಂದಕ್ಕೊಂದು ತಾಳ ಹಾಕ್ತೀರಾ? ಅವ್ರ ಆಕಾಶ, ನಾವು ಭೂಮಿ. ನಂದು ಸಹಜ ಸಾಮಾನ್ಯ ಬದುಕು. ನಿನಗೆ ಹೇಳೋಕ್ಕೇನು ಅಧಿಕಾರ ಇದೆ ಗುರು? ನಾನು ಯಾರದೋ ಗಂಡನಾಗಿ ಮಾತಾಡ್ತಾ ಇಲ್ಲ. ನಾನಿಲ್ಲಿ ಒಬ್ಬ ಪತ್ರಕರ್ತನಾಗಿ ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ಗೆ ಈ ವಿಷಯ ಬಂದಿದೆ ಅನ್ನುವ ಕಾರಣಕ್ಕೆ ಒಬ್ಬ ದರ್ಶನ್ ಅವರ ಅಭಿಮಾನಿಯಾಗಿ ಒಂದು ವಿಜಯಲಕ್ಷ್ಮಿ ಅಕ್ಕ ಏನಿದ್ದಾರೆ ಅವರ ಬದುಕು ಚೆನ್ನಾಗಾಗಬೇಕು, ಮುಂದಿನ ದಿನ ಅವ್ರು ಸಖತ್ತಾಗಿರಬೇಕು ಅನ್ನೋ ಉದ್ದೇಶದಿಂದ ಇದೆಲ್ಲವನ್ನು ಮಾನವೀಯ ಮೌಲ್ಯಗಳನ್ನ ಇಟ್ಕೊಂಡು ನಾನು ಮಾತಾಡ್ತೀನಿ. ನನಗಿದರಲ್ಲಿ ಎ ದರ್ಶನ್, ಬಿ ವಿಜಯಲಕ್ಷ್ಮಿ, ಸಿ ಪವಿತ್ರ ಗೌಡ ಅಂತಿದ್ರೆ ನನಗೆ ದರ್ಶನ್ ಸರ್ ಮತ್ತು ವಿಜಯಲಕ್ಷ್ಮಿ ಮೇಡಮ್ ಅಷ್ಟೇ ಇಂಪಾರ್ಟೆಂಟ್ ಆಗ್ತಾರಿಲ್ಲ ನನಗೆ ಅವರಿಬ್ಬರು. ಯಾಕಂದರೆ ಅಲ್ಲಿ ವಿನೀಶ್, ಹೌದು ಅವರು ಪವಿತ್ರ ಗೌಡ ಅವರು ಅಪ್ಲೋಡ್ ಮಾಡೋಕ್ಕೆ ಮುಂಚೆ ಇದನ್ನು ವಿನೀಶ್ ನೋಡ್ಬೋದು, ವಿನೀಶ್ ಮನಸ್ಸಿಗೆ ಏನು ಬರ್ಬೋದು ಅಂತ ಯೋಚನೆ ಮಾಡಬೇಕಿತ್ತು ಅಂತ ಕೆಲವರು ಕಮೆಂಟ್ ಹಾಕಿದ್ರು. ವಿ ಡೋಂಟ್ ನೋ, ನಮಗೆ ಗೊತ್ತಿಲ್ಲ ರೀ. ನಮಗೆ ಅಷ್ಟೆಲ್ಲ ದೂರದೃಷ್ಟಿ, ಅಷ್ಟೆಲ್ಲ ತಲೆ ಕೆಡಿಸ್ಕೊಂಡು ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಅದನ್ನು ಅವ್ರು ಯೋಚನೆ ಮಾಡಿಲ್ಲ, ಬಿಟ್ಟಾಕಿ. ಇಲ್ಲಿ ದರ್ಶನ್ ಅವರ ಇಮೇಜ್ನ ಯೋಚನೆಯನ್ನು ಯಾರೂ ಮಾಡಿಲ್ಲ. ಇದು ಮಾಡೋದ್ರಿಂದ ಅವ್ರ ಇಮೇಜ್ಗೆ ಏನು ಧಕ್ಕೆ ಆಗುತ್ತೆ ಅಂತ ಯಾರೂ ಯೋಚನೆನೇ ಮಾಡಲಿಲ್ಲ. ನನ್ನ ಪ್ರಕಾರ ಫುಟ್ಬಾಲ್ ಆಗಿದ್ದಿಲ್ಲಿ ದರ್ಶನ್ ಸರ್. ಸತ್ಯವಾಗ್ಲೂ ಹೇಳ್ಬೇಕಂತಂದ್ರೆ ಫುಟ್ಬಾಲ್ ಆಗಿದ್ದು ದರ್ಶನ್ ಅವರು. ವಿ ಡೋಂಟ್ ನೋ, ನನಗೆ ಗೊತ್ತಿಲ್ಲ ಯಾಕೆ ಏಕಾಏಕಿ ವಿಜಯಲಕ್ಷ್ಮಿ ಅವರು ಈ ಥರದ ನಿರ್ಧಾರ ತಗೊಂಡ್ರು ಅನ್ನೋದು ನನಗೆ ಈಗಲೂ ಇರೋ ಪ್ರಶ್ನೆ. ಯಾಕಂತಂದರೆ ಅವ್ರಿಗಷ್ಟೇ ಇದ್ದಿದ್ದ ತಾಕತ್ತು, ಎಲ್ಲಿದ್ದರೂ ಅದು ಲೀಗಲಿನೋ ಮತ್ತೊಂದು ರೀತಿಯಲ್ಲೋ ತನ್ನ ಗಂಡನನ್ನು ಪ್ರಶ್ನೆ ಮಾಡುವ, ತನ್ನ ಗಂಡನನ್ನು ಉಳಿಸಿಕೊಳ್ಳುವ, ತನ್ನ ಗಂಡನನ್ನು ತನ್ನೊಡನೆ ಇಟ್ಟುಕೊಳ್ಳುವ, ತನ್ನ ಮಗುವಿನ ತಂದೆಯಾಗಿರುವ ತನ್ನ ಗಂಡನನ್ನು ಜೋಪಾನ ಮಾಡಿಕೊಳ್ಳುವ, ಭದ್ರ ಮಾಡಿಕೊಳ್ಳುವ ಎಲ್ಲ ಹಕ್ಕು, ಅಧಿಕಾರ ಇರೋದು ವಿಜಯಲಕ್ಷ್ಮಿ ಅವರಿಗೆ ಮಾತ್ರ. ನನ್ನ ಕಣ್ಣಿಗೆ ಕಾಣೋದು ಅವರು ಮಾತ್ರ ಬಿಟ್ಟರೆ ಮತ್ತೆ ಕ್ಲಾರಿಟಿ ಸಿಗದ ಯಾವುದೇ ಒಬ್ಬ ವ್ಯಕ್ತಿ, ಯಾವುದೇ ಒಬ್ಬ ಯುವತಿ, ಹೆಣ್ಣುಮಗಳು ನನಗಿಲ್ಲಿ ಮ್ಯಾಟ್ ಆಗಲ್ಲ. ದಿಸ್ ಇಸ್ ವೆರಿ ಮಚ್ ಕ್ಲಿಯರ್. ಆ್ಯಂಡ್ ಮೈ ಲೈಫ್ ಇಸ್ ಕ್ಲೋಸ್ ಚಾಪ್ಟರ್. ವಿಜಯಲಕ್ಷ್ಮಿ ಅವ್ರದ್ದೋ ಅಥವಾ ದರ್ಶನ್ ಅವ್ರದ್ದೋ ಕ್ಲೋಸ್ ಚಾಪ್ಟರ್ ಆಗಬಾರ್ದು ಅನ್ನೋದು ನನ್ನ ಉದ್ದೇಶ. ಇಟ್ಸ್ ಫಾರ್ ಅ ಗುಡ್ ಕಾಸ್. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ಯಾಕಂದರೆ ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.